ಬಯಸಿದಳು. ಅಮರಲಿ ಕರವ ನೋಡಿ ಕೈ ಮುಗಿದು ಬಯಸಿದಳು ವಾಯುವನು. ನಿಜ ಮೂರ್ತಿಯಲಿ ಬಂದು ಸಮೀರನು ಆ ಕುಂತಿಯನು ನುಡಿಸಿದನು. ಎಮ್ಮ ಭರಿಸಿದ ಹದನದೇನು ಎಂದು. ನಾವು ಹಿಂದಿನ ಪದ್ಯದಲ್ಲಿ ಯುಧಿಷ್ಠಿರನ ಜನನ ನೋಡಿದೆವು. ಯಮರಾಜನಿಂದ ಯುಧಿಷ್ಠಿರನ ಜನನ ಆಗುತ್ತೆ. ಈಗ ಎರಡನೇ ಪದ್ಯದಲ್ಲಿ, ಈಗ ಮುಂದಿನ ಪದ್ಯದಲ್ಲಿ ನಾವು ಭೀಮಸೇನನ ಜನನ ನೋಡ್ತಾ ಇದ್ದೀವಿ. ಕುಂತಿಗೆ ದೂರ್ವಾಸರದ ವರದ ಪ್ರಕಾರ 5 ಮಕ್ಕಳನ್ನು ಅವಳು ಪಡೆಯೋಂಥ ಒಂದು ಸೌಭಾಗ್ಯ ಕರುಣಿಸಿರ್ತಾರೆ. ಈಗಾಗಲೇ ಧರ್ಮರಾಯ ಹುಟ್ಟಿದ್ದಾನೆ. ಭೀಮಸೇನನಿಗಾಗಿ ಈಗ ಅವಳು ಮತ್ತೆ 2ನೇ ಮಗುಗಾಗಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಸರೋವರದಲ್ಲಿ ನಿಂತು ಸ್ನಾನ ಬೀಜ ಮಂತ್ರ ಹೇಳಿಕೊಂಡು ಸ್ನಾನ ಮಾಡಿದಾಗ ಸರೋವರದಲ್ಲಿ ಆ ಇಡೀ ದೇವ ನಿಖರವ ನೋಡಿ ಕೈ ಮುಗಿದು ಬಯಸಿದಳು ವಾಯುವನು. ಇಡೀ ಒಂದು ದೇವತಾ ಸಮೂಹನೇ ಬಂದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆವಾಗ ಆ ದೇವತಾ ಸಮೂಹನ ನೋಡಿ ಅವಳು ಸಮೀರ ಅಂದರೆ ವಾಯುದೇವನನ್ನು ಕುರಿತು ಪ್ರಾರ್ಥಿಸ್ತಾಳೆ. ಅಂದರೆ ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಈ ಒಂದು ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಇದನ್ನು ಧಾರ್ಮಿಕ ಗ್ರಂಥನೋ ಆಧ್ಯಾತ್ಮಿಕ ಗ್ರಂಥನೋ ಚಾರಿತ್ರಿಕ ಗ್ರಂಥನೋ ಇದು ಯಾವುದನ್ನು ನಾವು ಒಪ್ಪದೆ ಇದು ಅಲ್ಲ ಅಂತ ಏನೇನೇ ಹೇಳಿ ಬರೀ ಕಾವ್ಯ ಅನ್ನೋ ಒಂದು ಸೀಮಿತ ಅರ್ಥ ಕೊಟ್ಟು ನಾವು ತೊಗೊಂಡ್ರು ಅಲ್ಲಿ ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂದರೆ ಈ ಒಂದು ಕಥೆಯ ಹೆಣೆದಿರುವ ಈ ಬಂಧ ಇದೆಯಲ್ಲ, ಇದನ್ನು ನೋಡಿದರೆ ನಮಗೊಂಥರ ಸ್ತಂಭೀಭೂತರಾಗ್ಬಿಡ್ತೀವಿ. ಯಾಕೆಂದರೆ ಪ್ರತ್ಯಕ್ಷವಾಗಿ ನಾವೇನು ನೋಡ್ತೀವಿ, ಮುಂದೆ ಈ ಪಾಂಡವರಿಗೆ ಮತ್ತು ಕೌರವರಿಗೆ ಇದೇ ವಿಷಯದಲ್ಲಿ ಯುದ್ಧ ಆಗಿ ಮಹಾಭಾರತದ ಯುದ್ಧದ ತಿರುಳೇನೇ ಇದು. ಯಾಕಂದರೆ ಪಾಂಡುರಾಜರನ್ನ ಮಕ್ಕಳಲ್ಲ ಇವ್ರಿಗೆ ಯಾಕೆ ನಾವು ಕೊಡಬೇಕು ಅನ್ನೋದನ್ನು ಕೌರವರದು ಅವರ ವಾದ ಆಗಿರುತ್ತೆ. ಇದೇ ನಡ್ಕೊಂಡು ಹೋಗುತ್ತೆ. ಇವರೆಲ್ಲ ಪಾಂಡುರಾಜಂಗೆ ಹುಟ್ಟಲೇ ಇಲ್ಲ ಅಂತ. ಅಂದರೆ ಪಾಂಡುರಾಜ ಅವನು ಒಂದು ಋಷಿಗಳ ಶಾಪದಿಂದ ಅವನು ಮಕ್ಕಳನ್ನು ಪಡೆಯೋಂಥ ಸೌಭಾಗ್ಯದಿಂದ ವಂಚಿತ ಆಗ್ತಾನೆ. ಆದರೆ ಇದೆಲ್ಲದಕ್ಕಿಂತ ಹಿನ್ನೆಲೆಯಲ್ಲೇ ಭಾಳ ಮುಂಚೆನೇ ದುರ್ವಾಸ ಮುನಿಗಳಿಂದ ಕುಂತಿ ವರ ಪಡ್ಕೊಂಬಿಟ್ಟು ಮುಂದೆ 5 ಮಕ್ಕಳನ್ನು ಪಡಿತಾಳೆ. ಅಂದರೆ ಇದರಲ್ಲಿ ಯಾರೂ ಏನೇ ಪ್ರಶ್ನೆ ಕೇಳೋಕ್ಕೂ ಅದು ಹೇಗೆ ಹುಟ್ಟಿದ್ರು ಇದು ಹೇಗೆ ಹುಟ್ಟಿದ್ರು ಅನ್ನೋ ಒಂದು ಪ್ರಶ್ನೆನೇ ಬರಲ್ಲ. ಅದೆಲ್ಲನೂ ಎಲ್ಲ ವಾದಕ್ಕೆ ತರ್ಕಕ್ಕೆ ಮೀರಿಕೊಂಡು ಆ ದೂರ್ವಾಸ ಮುನಿಗಳ ವರದಿಂದ ಇವಳಿಗೆ 5 ಮಕ್ಕಳುಗಳಾಗತ್ತೆ ಅನ್ನೋದನ್ನು ಮುಂಚೆನೇ ಕಥೆಯಿಂದ ತಂದಿರೋದಕ್ಕೆ ಮುಂದೆ ಕತೆ ಧಾರಾಳವಾಗಿ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಸಾಗ್ತಾ ಹೋಗುತ್ತೆ. ಇದು ಎಷ್ಟೊಂದು ನಮಗೆ ಈ ಕಥೆಯನ್ನು ಬಾಕಿ ಎಲ್ಲ ಬಿಟ್ಟು ಬರೀ ಇದೊಂದು ಕತೆ, ಸಾಧಾರಣ ಕತೆ ಅಂತ ತಗೊಂಡ್ರೂ ಅದು ಎಂಥ ಒಳ್ಳೆ ಬಂಧ, ಎಲ್ಲೂ ಸರಪಳಿ ತಪ್ಪದೆ ಎಷ್ಟು ಸುಲಲಿತವಾಗಿ ಅದು ಅದ್ಭುತವಾಗಿದೆಯಲ್ಲ. ಇದನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ನಮ್ಗೆ ಇದನ್ನು ಯಾತಕ್ಕೆ ಇವಾಗ ಹೀಗೆ ಅನಿಸುತ್ತೆ ಅಂದರೆ, ಎಷ್ಟೋ ನಾವು ಸಿನಿಮಾಗಳು ನೋಡ್ತಾ ಇರ್ತೀವಿ. ಆ ಸಿನಿಮಾದಲ್ಲೇನು ಒಂದು 2-3 ಗಂಟೆ ಸಿನಿಮಾ ಅದರೊಳಗೇನು ಒಂದು ಹೆಚ್ಚಂದರೆ ಒಂದು 7-8-9 ಪಾತ್ರಗಳು ಬಂದಿರುತ್ತೆ. ಆದರೆ ಆ 2-3 ಗಂಟೆ ಸಿನಿಮಾದಲ್ಲಿ ಆ 7-8 ಪಾತ್ರಗಳಿಗೆ ಎಷ್ಟೋ ಸತಿ ಒಂದಕ್ಕೊಂದಕ್ಕೆ ತಾಳಮೇಳನೇ ಇರಲ್ಲ. ಅದಕ್ಕೊಂದು ಲಾಜಿಕಲ್ ಎಂಡಿಂಗ್ ಅನ್ನೋದೇ ಇರಲ್ಲ. ಹೀಗಿರೋವಾಗ ಇಷ್ಟು ದೊಡ್ಡ ಒಂದು 1,00,000 ಶ್ಲೋಕಗಳಿರೋಂಥ ಇಂಥ ಮಹಾಭಾರತ ಕಥೆಯನ್ನು ಎಷ್ಟು ಚೆನ್ನಾಗಿ ಹೆಣ್ಕೊಂಡು ಬರ್ಕೊಂಡು ಅದು ಹೋಗಿರೋ ಕಾರಣಕ್ಕೇನೆ ಸಾವಿರಾರು ವರ್ಷಗಳಾದರೂ ಅದು ಗಟ್ಟಿಯಾಗಿ ಉಳಿದಿದೆ. ಇದನ್ನೇ ನಾವು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಹೆಮ್ಮೆ ಅಂತ ತಿಳ್ಕೊಳ್ಬೇಕು. ಹೀಗಾಗಿ ಈಗ ಸಮೀರ ಅಂದರೆ ವಾಯು ಬರ್ತಾನೆ, ವಾಯುವನ್ನು ಪ್ರಾರ್ಥಿಸ್ತಾಳೆ ಆಕೆ. ಸೊ ಮುಂದೆ ಭೀಮಸೇನನ ಜನನ ಆಗುತ್ತೆ. ಮುಂದಿನ ಪದ್ಯದಲ್ಲಿ ಅದನ್ನು ಕಾಣೋಣ. ಸುತನನು ಕರುಣಿಸುವುದೈಸಲೆ ಎನರು ಸಂಸ್ಪರುಶನದಿ ಭವದಿಷ್ಟಂ ಅಸ್ತು ಎನ್ನುತ್ತಲೀ ಅಂಬರಕ್ಕೆ ಮರಳಿದನು ಪವಮಾನನು
ಅಂಕರುಹಮುಖಿ ಬೆಸಲಾದಳು ಒಂದೇ ವರುಷ ಗರ್ಭವ ಧರಿಸಿ ಪರಬಲ ಕಾಲ ಭೈರವನ ಭರಿಸುವುದು ಬೇರೇನು ಸುತನನು ಕರುಣಿಸುವುದು ಐಸಲೇ ಎನ್ನಲು. ಈ ಪದ್ಯದಲ್ಲಿ ಸಮೀರ ಪ್ರತ್ಯಕ್ಷ ಆದ ತಕ್ಷಣ ಕುಂತಿನ ಕೇಳ್ತಾನೆ, ಯಾಕೆ ನೀನು ನನ್ನನ್ನು ಕರೆದೆ ಅಂತ ವಾಯುದೇವರು ಕೇಳಿದಾಗ ಕುಂತಿ ಹೇಳ್ತಾಳೆ, ನಿನ್ನನ್ನು ನಾನು ಬರಮಾಡ್ಕೊಂಡಿದ್ದು ಮತ್ಯಾವುದಕ್ಕಪ್ಪ, ಮಗನನ್ನು ಕರುಣಿಸೋದಕ್ಕಷ್ಟೇ ಅಂತ ಹೇಳ್ತಾಳೆ. ಹೌದಾ, ಇದಕ್ಕಾಗಿ ನೀನು ನನ್ನನ್ನು ಕರೆದಿದ್ದರೆ ಆಗಲಿ, ನಿನಗೆ ತಥಾಸ್ತು ಅಂತ ಹೇಳಿ ಸಂಸ್ಪರ್ಶನದಿ ಅಂದರೆ ಆಕೆಯನ್ನು ಸಂಸ್ಪರ್ಶನ ಮಾಡ್ತಾನೆ. ಹಾಗೆ ಮಾಡಿ ತಾನು ಪವಮಾನ ಆಕಾಶಕ್ಕೆ ಹಿಂದಿರುಗ್ತಾನೆ. ನಂತರ ಕುಂತಿ 1 ವರ್ಷದಲ್ಲಿ ಗರ್ಭಧರಿಸಿ ಮುಂದೆ ಆ ಮಗು ಎಂಥ ಮಗುನ ಹೆರ್ತಾಳೆ ಅನ್ನೋದನ್ನು ಕುಮಾರವ್ಯಾಸ ಈ ಥರ ಹೇಳ್ತಾನೆ. ಗರ್ಭವ ಧರಿಸಿ ಪರಬಲ ಕಾಲ ಭೈರವನ ಅಂದರೆ ಶತ್ರುಗಳ ಸೈನ್ಯಕ್ಕೆ ಒಂದು ಪ್ರಳಯ ಕಾಲದ ರುದ್ರನೇ ಬಂದ ಅಂಥ ಒಂದು ಪರಾಕ್ರಮಿ ಭೀಮನನ್ನು ಆಕೆ ಹೇರ್ತಾಳೆ. ಅಂದರೆ ಇಷ್ಟು ವಿಶೇಷವಾದಂಥ ಒಂದು ಮಗುವನ್ನು ಸಮೀರನಿಂದ ಕುಂತಿ ಪಡಿತಾಳೆ. ಹಾಗಾಗಿ ಕಡೆಯವರೆಗೂ ಮಹಾಭಾರತದಲ್ಲಿ ಭೀಮಸೇನನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಅವನು ಬಹಳ ನಯಾನಾಜಕ್ಕೂ ಏನೂ ಅಲ್ಲ, ಒಂದು ರೀತಿ ಒರಟು ಮನುಷ್ಯ. ಆದರೆ ಆ ಒರಟು ಮನುಷ್ಯದಲ್ಲಿ ಯಾವುದೇ ಒಂದು ದ್ರೌಪದಿಯ ಬಗ್ಗೆ ಒಂದು ನಿರ್ವ್ಯಾಜ್ಯ ಪ್ರೇಮ ಇರುತ್ತೆ ಅವನಿಗೆ, ಅಚಲವಾದ ಪ್ರೇಮ ಇರುತ್ತೆ ಅವನಿಗೆ. ಹಾಗಾಗಿ ಅವಳು ಎಲ್ಲ ಕಷ್ಟ ಕಾಲದಲ್ಲೂ ತಕ್ಷಣ ಓಡಿ ಬರ್ತಾ ಇದ್ದವನು ಭೀಮ. ಅಂಥ ಪುತ್ರನ ಕುಂತಿ ಸಮೀರನಿಂದ ಪಡಿತಾಳೆ.